ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಕೆಡಿ ಸಿನಿಮಾಗೂ ತಟ್ಟಿದ ಸೆನ್ಸಾರ್ ಸಮಸ್ಯೆ. ಹೌದು, ಈಗ ಸೆನ್ಸಾರ್ ಸಮಸ್ಯೆ ಯಾವ ರೀತಿ ಅಂದರೆ, ಪ್ರತಿಯೊಂದು ಸಿನಿಮಾಕ್ಕೂ ಸಿನಿಮಾದ ಡೇಟ್ ಫಿಕ್ಸ್ ಆಗಿರುತ್ತೆ, ರಿಲೀಸ್ ಡೇಟ್ ಫಿಕ್ಸ್ ಆಗಿರುತ್ತೆ. ಬಟ್ ಸೆನ್ಸಾರ್ ಮಂಡಳಿದ್ದೇ ಏನಾದರೂ ಒಂದು ಕಿರಿಕಿರಿ, ಏನಾದರೂ ಒಂದು ಇದ್ದೇ ಇರುತ್ತೆ. ಸಾಕಷ್ಟು ಸಿನಿಮಾಗೆ, ಈಗ ಇತ್ತೀಚೆಗೆ ಬಂದಂಥ ಸಾಕಷ್ಟು ಸಿನಿಮಾಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು, ಸೆನ್ಸಾರ್ ಮಂಡಳಿಯಿಂದ ಪ್ರಮಾಣ ಪತ್ರ ಸಿಗದೇ ಇರುವಂಥದ್ದು. ಈಗ ಕೆಡಿ ಸಿನಿಮಾದ ಏನಾಗಿದೆ ಅಂದರೆ, ಕೆಡಿ ಸಿನಿಮಾದ ಆಲ್ರೆಡಿ ಎ ಸರ್ಟಿಫಿಕೇಟ್ ಕೊಡುವುದಂತ ಕೂಡ ನಿರ್ಧಾರ ಆಗಿತ್ತು. ಸಿನಿಮಾವನ್ನು ಸೆನ್ಸಾರ್ ಮಂಡಳಿಯವರು ಆಲ್ರೆಡಿ ನೋಡಿದ್ದಾರೆ. ಆಲ್ರೆಡಿ ನೋಡಿ ಕೂಡ ಎ ಸರ್ಟಿಫಿಕೇಟ್ ಕೊಡುವುದಂತ ನಿರ್ಧಾರ ಕೂಡ ಮಾಡಿದ್ರು ಕೂಡ ಕೆಲವೊಂದು ಆ ಒಂದು ಸಾಹಿತ್ಯ ಏನು ಹಿಂದೆ ತುಂಬ ವೈರಲ್ ಆಗಿತ್ತು ಸುದ್ದಿ, ಸೊ ಅದರ ಸಾಹಿತ್ಯವನ್ನು ಬದಲಾಯಿಸೋಕೆ ಕೂಡ ಅವರು ಹೇಳಿದ್ದಾರೆ. ಬಟ್ ಅದನ್ನು ಕೂಡ ಚಿತ್ರತಂಡ ಒಪ್ಕೊಂಡಿದೆ, ಬದಲಾಯಿಸ್ತೀವಿ ಅನ್ನೋದನ್ನು ಒಪ್ಕೊಂಡಿದೆ. ಆದರೆ ಸೆನ್ಸಾರ್ ಮಂಡಳಿಯವರು ಏನು ಮಾಡಿದ್ದಾರೆ ಅಂದರೆ, ಈಗ ಅವ್ರಿಗೇನೆ ಗೊತ್ತಿಲ್ದಂಗೆ ಅಂದರೆ ಚಿತ್ರತಂಡಕ್ಕೇನೆ ಈ ವಿಷಯ ಗೊತ್ತಿಲ್ದಂಗೆ ಅವರು ಒಂದು ಸೆನ್ಸಾರ್ ಮಂಡಳಿಯವರು ರಿವೈಸಿಂಗ್ ಕಮಿಟಿಗೆ ಈ ಒಂದು ಸಿನಿಮಾವನ್ನ ಅರ್ಪಿಸಿದ್ದಾರೆ. ಅಂದ್ರೆ ರಿವೈಸಿಂಗ್ ಕಮಿಟಿಗೆ ಸಿನಿಮಾವನ್ನ ಒಪ್ಪಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಯಾವುದೇ ಒಂದು ಚಿತ್ರತಂಡದ ಒಂದು ನಿರ್ಧಾರವನ್ನ ತಗೊಳ್ಬೇಕಾದ್ರೆ, ಈಗ ಸೆನ್ಸಾರ್ ಮಂಡಳಿಯವರು ಯಾವುದೇ ಒಂದು ನಿರ್ಧಾರವನ್ನ ತಗೊಳ್ಬೇಕಾದ್ರೆ ಚಿತ್ರತಂಡವನ್ನ ಒಂದ್ಸರಿ ಕೇಳೋದು ಅಥವಾ ಒಂದ್ಸರಿ ಇನ್ಫಾರ್ಮ್ ಮಾಡೋದು, ಕೇಳೋದು ಅಂತಾನೆ ಇನ್ಫಾರ್ಮ್ ಮಾಡಿದ್ರೆ ಬೆಟರ್ ಇರ್ತಿತ್ತು. ಬಟ್ ಚಿತ್ರತಂಡಕ್ಕೆ ಗೊತ್ತಿಲ್ಲದೇನೆ ರಿವೈಸಿಂಗ್ ಕಮಿಟಿಗೆ ಈ ಚಿತ್ರವನ್ನ ಒಪ್ಪಿಸಿದ್ದಾರೆ. ಸೊ ಹಾಗಾಗಿ ಚಿತ್ರತಂಡದ ಅವರ ಒಂದು ಬೇಸರನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ತಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಾಗೆ ಈ ತರ ಮಾಡಿರೋದು ತಪ್ಪಾಗುತ್ತೆ, ಅಂದ್ರೆ ಸೆನ್ಸಾರ್ ಮಂಡಳಿಯಿಂದ ನಿಯಮ ಉಲ್ಲಂಘನೆ ಆಗಿದೆ ಅಂತ ಒಂದು ಚಿತ್ರತಂಡದಿಂದ ಮಾತುಗಳು ಬರ್ತಾ ಇರುವಂತದ್ದು. ಸೊ ಕೆಡಿ ಸಿನಿಮಾ ಅಂದಾಗ ಕೆಡಿ ಸಿನಿಮಾದ ಹವಾ ಎಷ್ಟು ಇತ್ತು ಅಂದ್ರೆ, ಸ್ಟಾರ್ಟಿಂಗ್ ಇಂದ ಆಗಿರ್ಬೋದು ಎಂಡ್ ಇಲ್ಲಿ ತನಕನೂ ಸಿಕ್ಕಾಪಟ್ಟೆ ಹವಾ ಆಗಿರ್ಬೋದು. ಅದರಲ್ಲೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನಟನೆ ಮಾಡಿರುವಂತ ಈ ಸಿನಿಮಾಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಅದರಲ್ಲೂ ಇದರಲ್ಲಿ ಕಿಚ್ಚ ಸುದೀಪ್ ಅವರು ಇದ್ದಾರೆ ಅನ್ನೋ ಒಂದು ಕೆಲವೊಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ಧ್ರುವ ಸರ್ಜಾ ಮತ್ತೆ ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ ಏನಾದ್ರು ಇದ್ರೆ ಅದಕ್ಕಂತಾನೆ ಸಾಕಷ್ಟು ಜನ ನೋಡೋಕೆ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಈ ಸಿನಿಮಾಕ್ಕೆ ಸಾಕಷ್ಟು ಒಂದು ನಿರೀಕ್ಷೆಗಳಿತ್ತು, ಸಾಕಷ್ಟು ಈ ಸಿನಿಮಾದ ಬಗ್ಗೆ ಅಪೇಕ್ಷೆಗಳು ಕೂಡ ಇತ್ತು. ಆದ್ರೆ ಇದೀಗ ಈ ಸಿನಿಮಾಕ್ಕೆ ಸೆನ್ಸಾರ್ ಮಂಡಳಿಯಿಂದ ಏನೋ ಒಂಥರ ಮೈನಸ್ ಪಾಯಿಂಟ್ ಆಗೋ ರೀತಿ ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒಂದು ಚಿತ್ರ ರಿಲೀಸ್ ಆದ್ರೂ ಕೂಡ ಅಷ್ಟೇ, ಅದ್ರಲ್ಲಿ ಕೆಲವೊಂದು ರಕ್ತಪಾತಗಳು ಇದ್ದಕ್ಕಾಗಿ ಆ ಒಂದು ಸಿನಿಮಾವನ್ನ ಕರೆಕ್ಟ್ ಆಗಿ ಸೆನ್ಸಾರ್ ಮಂಡಳಿಯ ಸದಸ್ಯರು ನೋಡಿ ತೀರ್ಮಾನ ಮಾಡಿ ನೆಕ್ಸ್ಟ್ ಅದು ಸಿನಿಮಾಕ್ಕೆ ಏನೋ ಒಂದು ಪ್ರಮಾಣ ಪತ್ರವನ್ನ ಕೊಡೋದಾ ಬೇಡವಾ ಅಂತ ನಿರ್ಧಾರ ಮಾಡ್ತಾರೆ. ಬಟ್ ಈ ಸಿನಿಮಾಕ್ಕೆ ಆಲ್ರೆಡಿ ಕೊಡುವುದಾಗಿ ನಿರ್ಧಾರ ಮಾಡಿದ್ರು, ಎ ಸರ್ಟಿಫಿಕೇಟ್ ಕೊಡ್ತೀವಿ ಅಂತಾನು ಕೂಡ ಹೇಳಲಾಗಿತ್ತು. ಆಮೇಲೆ ಕೆಲವೊಂದು ಸಾಹಿತ್ಯದ ಬದಲಾವಣೆಗಳು ಆಗಬೇಕು ಅಂತಾನು ಕೂಡ ಸೂಚನೆ ನೀಡಿತ್ತು. ಅದೆಲ್ಲಕ್ಕೂ ಒಪ್ಪಿಗೆ ನೀಡಿದ ಮೇಲೂ ಕೂಡ ಯಾಕೆ ರಿವೈಸಿಂಗ್ ಕಮಿಟಿಗೆ ಈ ಒಂದು ಸಿನಿಮಾವನ್ನ ಒಪ್ಪಿಸಿದ್ದಾರೆ ಅನ್ನೋದು ಇಲ್ಲಿ ಕ್ವಶನ್ ಮಾರ್ಕ್. ಚಿತ್ರತಂಡನೂ ಅದೇ ಕೇಳ್ತಿದೆ, ಅಂದ್ರೆ ಸೆನ್ಸಾರ್ ಮಂಡಳಿಯಿಂದ ನಿಯಮ ಉಲ್ಲಂಘನೆ ಆಗಿದೆ ಅಂತಾನು ಹೇಳ್ತಾ ಇರುವಂತದ್ದು. ಸೊ ಈ ಹಿಂದೆ ನಾವು ನೋಡಿದಾಗ ಜನನಾಯಕನ್ ಚಿತ್ರಕ್ಕೂ ಇದೇ ರೀತಿಯ ಒಂದು ಕಾಟ ಸೆನ್ಸಾರ್ ಮಂಡಳಿಯಿಂದ ಬಂದಿತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜನನಾಯಕನ್ ಚಿತ್ರ ರಿಲೀಸ್ ಆಗೋಕೆನೆ ಕೇಳ್ತಾ ಇಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಸೆನ್ಸಾರ್ ಮಂಡಳಿ ಹೆಸರು ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಮತ್ತೆ ಕೆಡಿ ಸಿನಿಮಾಕ್ಕೂ ಈ ಒಂದು ಪ್ರಾಬ್ಲಮ್ ಎದುರಾಗುತ್ತಾ ಅನ್ನೋದು. ಒಂದು ವೇಳೆ ಸೆನ್ಸಾರ್ ಮಂಡಳಿಯಿಂದ ಪ್ರಮಾಣ ಪತ್ರ ಸಿಗದೆ ಹೋದ್ರೆ ಕೆಡಿ ಸಿನಿಮಾದ ರಿಲೀಸಿಂಗ್ ಡೇಟ್ ಮತ್ತೆ ಮುಂದಕ್ಕೆ ಹೋಗೋ ಸಾಧ್ಯತೆ ಇದೆ. ಈಗೇನು ಏಪ್ರಿಲ್ 30ಕ್ಕೆ ರಿಲೀಸ್ ಆಗುವಂತ ಒಂದು ಏನು ಸೂಚನೆ ಇದೆಯೋ ಅದೀಗ ಮತ್ತೆ ಹೊರತಾಗಿ ಮುಂದೆ ಹೋಗುವಂತಹ ಒಂದು ಸೂಚನೆ ಸಿಗುವಂತಹದ್ದು ಆಗುತ್ತೆ ಅನ್ನೋದು ಅಭಿಪ್ರಾಯ. ಇನ್ನು ಮುಂದೆ ಹೋದ್ರೆ ಅಷ್ಟೇ, ಇನ್ನು ಜೂನ್ 4ಕ್ಕೆ ನಮ್ಮ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋ ಹಂತದಲ್ಲಿದೆ. ಸೊ ಟಾಕ್ಸಿಕ್ಕು ಅಷ್ಟೇ, ಕೆಲವೊಂದು ಹಿಂದಿ ಸಿನಿಮಾಗಳು ಆ ಸಮಯಕ್ಕೆ ರಿಲೀಸ್ ಆಗುವಂತ ಒಂದು ಸಂದರ್ಭದಲ್ಲೂ ಕೂಡ ಇದೆ. ಆದ್ರೆ ನೋಡ್ಬೇಕು ಯಾವ ಸಿನಿಮಾಕ್ಕೆ ಏನೆಲ್ಲ ಆಗ್ಬಹುದು ಅನ್ನೋದು. ಬಟ್ ಈ ಸಿನಿಮಾಕ್ಕೆ ಈಗ ಸೆನ್ಸಾರ್ ಮಂಡಳಿಯಿಂದ ಅಪ್ಪಣೆ ಸಿಕ್ಕಿದ್ರೆ 30ಕ್ಕೆ ರಿಲೀಸ್ ಆಗುವಂಥದ್ದು. ಆದರೆ ಸೆನ್ಸಾರ್ ಮಂಡಳಿಯವರು ಯಾಕೋ ತುಂಬ ಹಿಂಜರಿಕೊಂಡು ಏನೋ ಒಂದು ಕಿತಾಪತಿ ಮಾಡೋ ರೀತಿಯಲ್ಲಿ ಅದನ್ನು ರಿವೈಸಿಂಗ್ ಕಮಿಟಿಗೆ ಒಪ್ಪಿಸಿದ್ದಾರೆ. ಸೊ ಇದು ಚಿತ್ರತಂಡಕ್ಕೆ ಗೊತ್ತಿಲ್ಲದೆ ಮಾಡಿರುವಂಥ ಕೆಲಸ. ಸೊ ಅದಕ್ಕಾಗಿ ಚಿತ್ರತಂಡ ಈ ಒಂದು ವಿಷಯದ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.